ನಮಸ್ಕಾರ. ಗಾದೆ ಮಾತುಗಳು ಜೀವನದ ಸಾರವನ್ನು ಹೇಳುವಂಥ ಅಂಶಗಳನ್ನು ಒಳಗೊಂಡಿರುವಂಥದ್ದಾಗಿದೆ. ಇವು ಚಿಕ್ಕದಾಗಿದ್ದರೂ ಸಹ ಅರ್ಥಗರ್ಭಿತವಾಗಿರುವಂಥದ್ದು ಆಗಿದೆ. ಇಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳು 8ನೇ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರಿಬೇಕಾಗಿರುವಂಥದ್ದು ಆಗಿದೆ. ಈ ಗಾದೆ ಮಾತುಗಳನ್ನು ವಿಸ್ತರಿಸಬೇಕಾಗಿರುವಂಥ ಸನ್ನಿವೇಶದಲ್ಲಿ ಕೆಲವೊಂದು ಹಂತಗಳನ್ನು ನಾವು ಪಾಲಿಸುವಂಥದ್ದಾಗಿರ್ತದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಗಾದೆ ಮಾತುಗಳನ್ನು ಯಾವ ರೀತಿಯಾಗಿ ವಿಸ್ತರಿಸಿ ಬರೆಯೋದು ಅನ್ನೋದನ್ನು ನೋಡಿಕೊಂಡು ಬರೋಣ. ಇತರ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇರುತ್ತದೆ. ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಿಕೊಂಡು ಬರಬಹುದು. ಗಾದೆ ಮಾತುಗಳನ್ನು ವಿಸ್ತರಣೆ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಗಾದೆ ಮಾತುಗಳ ಮಹತ್ವ ಮತ್ತು ಉಪಯುಕ್ತತೆಯನ್ನು ತಿಳಿಸಬೇಕಾಗಿರುವಂಥದ್ದು ಆಗಿರ್ತದೆ. ಇನ್ನು ಗಾದೆ ಮಾತುಗಳಲ್ಲಿ ಅಡಗಿರುವ ಅರ್ಥವನ್ನು ವಿವರಿಸಿ ಹೇಳಬೇಕಾಗಿರುವಂಥದ್ದು ಸಹ ಇದೆ. ಇನ್ನು ಗಾದೆ ಮಾತನ್ನು ಸಮರ್ಥಿಸುವ ನಿದರ್ಶನ, ಉದಾಹರಣೆ ಕೊಡುವುದು ಮತ್ತು ಭಾಷಾ ಶೈಲಿ ಇವುಗಳನ್ನು ಅಳವಡಿಸಿಕೊಳ್ಬೇಕಾಗಿರುವಂಥದ್ದು. ಗಾದೆ ಮಾತು ವಿಸ್ತರಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಗಾದೆ ಮಾತನ್ನು ವಿಸ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ 3 ಗಾದೆ ಮಾತುಗಳನ್ನು ತೆಗೆದುಕೊಂಡು ಇವುಗಳನ್ನು ಯಾವ ರೀತಿಯಾಗಿ ವಿಸ್ತರಿಸಿಕೊಂಡು ಬರೆಯುವುದು ಅನ್ನೋದನ್ನು ನೋಡಿಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಮಾಡಿದುಣ್ಣೋ ಮಾರಾಯ. ಇಲ್ಲಿ ಮಾಡಿದುಣ್ಣೋ ಮಾರಾಯ ಅಂದಾಗ ಯಾವ ಒಂದು ಕೆಲಸವನ್ನು ನಾವು ಮಾಡಿರ್ತೇವೆ ಅದೇ ಪ್ರತಿಫಲವಾಗಿ ದೊರೆಯುತ್ತೆ ಅನ್ನೋ ಒಂದು ಅಂಶವನ್ನು ಒಳಗೊಂಡಿರುವಂಥದ್ದು ಈ ಒಂದು ಗಾದೆ ಮಾತಾಗಿರುವಂಥದ್ದು ಆಗಿದೆ. ಇದನ್ನು ಯಾವ ರೀತಿಯಾಗಿ ವಿಸ್ತರಿಸಿಕೊಂಡು ಬರುವುದು ಅನ್ನೋದನ್ನು ನೋಡೋಣ. ಗಾದೆಗಳು ವೇದಗಳಿಗೆ ಸರಿಸಮಾನವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವ ಗಾದೆ ಮಾತಿನಂತೆ ಇದು ನಮ್ಮ ಪೂರ್ವಿಕರು ತಮ್ಮ ಅನುಭವದಿಂದ ಹೇಳಿರುವ ಗಾದೆ ಮಾತಾಗಿದೆ. ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆ ಮಾತುಗಳಲ್ಲಿ ಮಾಡಿದುಣ್ಣೋ ಮಾರಾಯ ಎಂಬ ಗಾದೆಯೂ ಸಹ ಒಂದಾಗಿದೆ. ಪ್ರತಿಯೊಬ್ಬರಿಗೂ ತಾವು ಮಾಡುವ ಕರ್ಮಕ್ಕೆ ಅನುಸಾರವಾಗಿ ಫಲ ದೊರೆಯುತ್ತದೆ. ರಾಗಿ ಬಿತ್ತಿದ್ದರೆ ರಾಗಿ ಬೆಳೆ ಬರುತ್ತದೆ, ಬೇವಿನ ಬೀಜ ಬಿತ್ತಿದ್ದರೆ ಬೇವಿನ ಗಿಡ ಬೆಳೆಯುತ್ತದೆಯೇ ಹೊರತು ಮಾವು ಬೆಳೆಯುವುದಿಲ್ಲ. ಕೆಟ್ಟದ್ದನ್ನು ಮಾಡಿದರೆ ಅದರ ಪ್ರತಿಫಲ ಸಹ ಕೆಟ್ಟದ್ದೇ ಬರುತ್ತದೆ. ಅದರಿಂದ ಒಳ್ಳೆಯ ಪ್ರತಿಫಲ ನಿರೀಕ್ಷಿಸಲು ಸಾಧ್ಯವಿಲ್ಲ. ಕೆಟ್ಟ ಕೆಲಸವನ್ನು ಮಾಡಿ ಅದರಿಂದ ಕೆಟ್ಟ ಫಲ ಅನುಭವಿಸುವಾಗ ಸಂಕಟ ಪಡುವುದಕ್ಕಿಂತ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಆಗ ಒಳ್ಳೆಯದು ಸಿಗುತ್ತದೆ. ನಾವು ಮಾಡುವ ಕೆಟ್ಟ ಕೆಲಸದಿಂದಾಗಿ ಕೆಟ್ಟ ಪರಿಣಾಮ ಬಂದಾಗ ದೇವರನ್ನು ಬೈಯುತ್ತೇವೆ. ಇದು ಸರಿಯಲ್ಲ. ನಾವು ಮಾಡುವುದು ಮೊದಲು ಒಳ್ಳೆಯದಾಗಿರಬೇಕು. ನಾವು ಮತ್ತೊಬ್ಬರಿಗೆ ಕೆಟ್ಟದನ್ನು ಮಾಡಿ ನಮಗೆ ಒಳ್ಳೆಯದಾಗಬೇಕು ಎಂದು ಬಯಸಿದರೆ ಹೇಗೆ? ಇದರಿಂದ ನಮಗೂ ಸಹ ಕೆಟ್ಟದ್ದೇ ಆಗುತ್ತದೆ. ಯಾವಾಗಲೂ ಪರದ್ರೋಹ ಕೆಟ್ಟದ್ದೇ. ಸದಾ ಒಳ್ಳೆಯ ರೀತಿಯ ಜೀವನವನ್ನು ಸಾಗಿಸಬೇಕು. ಇದು ಜನಮೆಚ್ಚುಗೆಯನ್ನು ಪಡೆಯುತ್ತದೆ, ದೇವರ ದಯೆಯೂ ದೊರಕುತ್ತದೆ, ನಮಗೂ ಸಹ ಒಳ್ಳೆಯದೇ ದೊರೆಯುತ್ತದೆ ಎನ್ನುವುದು ಮಾಡಿದುಣ್ಣೋ ಮಾರಾಯ ಗಾದೆಯ ತಾತ್ಪರ್ಯವಾಗಿದೆ. ಇದಿಷ್ಟು ಅಂಶಗಳನ್ನು ಸೇರಿಸಿಕೊಂಡು ಈ ಒಂದು ಗಾದೆ ಮಾತನ್ನು ವಿಸ್ತರಿಸಿರುವಂಥದ್ದಾಗಿದೆ. ಇನ್ನೂ ಇತರ ಅಂಶಗಳನ್ನು ಸೇರಿಸಿಕೊಂಡು ಇನ್ನೂ ದೊಡ್ಡ ಪ್ರಮಾಣದಲ್ಲೂ ಸಹ ಈ ಒಂದು ಗಾದೆ ಮಾತನ್ನು ವಿಸ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ. ಇನ್ನು 2ನೇ ಗಾದೆ ಮಾತನ್ನು ನೋಡೋಣ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇಲ್ಲಿ ಕೂಡಿ ಎಲ್ಲರೂ ಒಟ್ಟಿಗೆ ಸೇರಿ ಬಾಳಿದರೆ ಒಳ್ಳೆಯ ಸ್ವರ್ಗ ಸುಖ ಸಿಗುವಂಥದ್ದು ಆಗಿರುತ್ತದೆ ಅನ್ನೋದು ಈ ಗಾದೆಯ ತಾತ್ಪರ್ಯವಾಗಿರುವಂಥದ್ದು. ಇದನ್ನು ಯಾವ ರೀತಿಯಾಗಿ ವಿಸ್ತರಿಸಿಕೊಂಡು ಹೋಗುವುದು ಅನ್ನೋದನ್ನು ನೋಡೋಣ. ಗಾದೆಗಳು ವೇದಗಳಿಗೆ ಸರಿಸಮಾನವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವ ಗಾದೆ ಮಾತಿನಂತೆ ಇದು ನಮ್ಮ ಪೂರ್ವಿಕರು ತಮ್ಮ ಅನುಭವದಿಂದ ಹೇಳಿರುವ ಗಾದೆ ಮಾತಾಗಿದೆ. ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆ ಮಾತುಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆಯೂ ಸಹ ಒಂದಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಗಾದೆ ಮಾತಿನಂತೆ ಎಲ್ಲರೂ ಒಟ್ಟಿಗೆ ಇದ್ದು ಬಾಳಿದರೆ ಸುಖ ಸಂತೋಷ ಇರುತ್ತದೆ. ಆಧುನಿಕ ಜೀವನದ ಶೈಲಿಯಿಂದಾಗಿ ವಿಭಕ್ತ ಕುಟುಂಬಗಳು ನಿರ್ಮಾಣವಾಗುತ್ತಿವೆ. ಇದರಿಂದಾಗಿ ಮನೆಯ ಹಿರಿಯ ಜೀವಿಗಳು ದೂರವಾಗುತ್ತಿವೆ. ಹಿರಿಯರ ಅನುಭವದ ಮಾತುಗಳು ಮಕ್ಕಳಿಗೆ ದೊರೆಯುತ್ತಿಲ್ಲ. ನೆಮ್ಮದಿಯ ಜೀವನ ನಡೆಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಮ್ಮ ಹಿರಿಯರು ಕೂಡಿ ಬಾಳಿದರೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ಎಂದು ಹೇಳಿರುವುದು. ಆದರೆ ಜನರು ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತಿಗೆ ತಿಲಾಂಜಲಿ ನೀಡಿ ವೈಯಕ್ತಿಕ ಸುಖವನ್ನು ನೋಡುತ್ತಿದ್ದಾರೆ. ಏಕತೆಯಲ್ಲಿ ಬದುಕಿದರೆ ಮಾತ್ರ ಬಲ ಇದೆ ಎನ್ನುವ ಅಂಶ ಈ ಗಾದೆ ಮಾತು ಹೇಳುತ್ತದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ನಮ್ಮ ಜೀವನ ಸಾರ್ಥಕವಾಗುವುದರಲ್ಲಿ 2 ಮಾತಿಲ್ಲ. ಹೀಗಾಗಿ ನಾವೆಲ್ಲರೂ ಕೂಡಿ ಬಾಳಿ ಸ್ವರ್ಗ ಸುಖ ಅನುಭವಿಸಬೇಕು. ಈ ರೀತಿಯಾಗಿ ಈ ಒಂದು ಗಾದೆ ಮಾತನ್ನು ವಿಸ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು. ಇತರ ಅಂಶಗಳನ್ನು ಸಹ ನೀವು ಇದರ ಒಳಗಡೆ ಸೇರಿಸಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗಾದೆಯನ್ನು ವಿಸ್ತಾರವಾಗಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಗಾದೆ ಮಾತನ್ನು ನೋಡೋಣ. ಇಲ್ಲಿ ಕಟ್ಟುವುದು ಕಠಿಣ, ಕೆಡುವುದು ಸುಲಭ.
ಯಾವುದನ್ನಾಗಲಿ ಕಟ್ಟಬೇಕಾದಲ್ಲಿ ಬಹಳ ಕಠಿಣವಾಗಿರುವಂಥದ್ದಾಗಿರ್ತದೆ. ಉದಾಹರಣೆಯಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಹಲವಾರು ವರ್ಷಗಳ ತೆಗೆದುಕೊಂಡು ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿರುತ್ತದೆ, ಕರಕುಶಲತೆಯನ್ನು ಬಳಸಬೇಕಾಗಿರುವಂಥದ್ದಾಗಿರ್ತದೆ. ಆದರೆ ಅದನ್ನು ಹಾಳು ಮಾಡುವುದಕ್ಕೆ ಬಹಳ ಸುಲಭವಾಗಿರುವಂಥದ್ದು ಆಗಿರ್ತದೆ. ಈ ಒಂದು ಅಂಶವನ್ನು ಒಳಗೊಂಡಿರುವಂಥ ಗಾದೆ ಮಾತನ್ನು ವಿಸ್ತರಿಸಿ ಉತ್ತರಿಸಿಕೊಂಡು ಬರುವುದು ಹೇಗೆ ಅಂತ ಹೇಳಿ ನೋಡಿಕೊಂಡು ಬರೋಣ. ಗಾದೆಗಳು ವೇದಗಳಿಗೆ ಸರಿ ಸಮಾನವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವ ಗಾದೆ ಮಾತಿನಂತೆ ಇದು ನಮ್ಮ ಪೂರ್ವಿಕರು ತಮ್ಮ ಅನುಭವದಿಂದ ಹೇಳಿರುವ ಗಾದೆ ಮಾತಾಗಿದೆ. ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆ ಮಾತುಗಳಲ್ಲಿ ಕಟ್ಟುವುದು ಕಠಿಣ, ಕೆಡವುದು ಸುಲಭ ಎಂಬ ಗಾದೆಯೂ ಸಹ ಒಂದಾಗಿದೆ. ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ಹಲವಾರು ದಿನಗಳು ಬೇಕು, ಆದರೆ ಅದನ್ನು ಕೆಡುವುದಕ್ಕೆ ಸ್ವಲ್ಪವೇ ಸಮಯ ಸಾಕು. ಮನುಷ್ಯ ತನ್ನ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಜೀವನವೆಲ್ಲ ಕಷ್ಟಪಡಬೇಕಾಗುತ್ತದೆ. ಆದರೆ ಹಾಗೆ ರೂಪಿಸಿಕೊಂಡ ವ್ಯಕ್ತಿತ್ವವನ್ನು 1 ನಿಮಿಷದಲ್ಲಿ ಹಾಳು ಮಾಡಿಕೊಳ್ಳಬಹುದು. ಆದ್ದರಿಂದ ಜೀವನದಲ್ಲಿ ಕಷ್ಟಪಟ್ಟು ರೂಪಿಸಿಕೊಂಡ ವ್ಯಕ್ತಿತ್ವವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ನಾಶ ಮಾಡಿಕೊಳ್ಳದೆ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಎಂದು ಈ ಗಾದೆ ಮಾತು ತಿಳಿಸುತ್ತದೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆಯೂ ಸಹ ಇದೇ ಅರ್ಥವನ್ನು ಹೊಂದಿದೆ. ವ್ಯಕ್ತಿತ್ವವಾಗಲಿ ಜೀವನವಾಗಲಿ ನಿರ್ಮಾಣ ಮಾಡುವುದು ಅಂದರೆ ಕಟ್ಟುವುದು ಕಠಿಣ, ಅದೆಲ್ಲವನ್ನು ಹಾಳು ಮಾಡಿಕೊಳ್ಳುವುದು ಬಹಳ ಸುಲಭ ಎನ್ನುವ ಅಂಶ ಈ ಗಾದೆ ಮಾತಿನ ತಾತ್ಪರ್ಯವಾಗಿದೆ. ಇದಿಷ್ಟು ಈ ಒಂದು ಗಾದೆ ಮಾತಿಗೆ ಸಂಬಂಧಿಸಿದಂತೆ ವಿಸ್ತರಿಸಿಕೊಂಡು ಬರೀಬಹುದಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಅಂಶಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಇನ್ನು ವಿಸ್ತಾರ ಪ್ರಮಾಣದಲ್ಲೂ ಸಹ ಈ ಒಂದು ಗಾದೆ ಮಾತನ್ನು ವಿಸ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ. ಇದಿಷ್ಟು ಈ ಒಂದು ಗಾದೆ ಮಾತುಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡಿರುವಂಥದ್ದು ಆಗಿದೆ. ಇನ್ನಿತರ ಗಾದೆ ಮಾತುಗಳ ವಿಸ್ತಾರ ಮತ್ತು ಗ್ರಾಮರ್ಗೆ ಸಂಬಂಧಿಸಿರುವಂಥ ಅಂಶ, ಅಭ್ಯಾಸಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೋತ್ತರಗಳ ವಿಡಿಯೋಗಳು ವೀಕ್ಷಿಸಿರದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಇರುವಂಥದ್ದು ಆಗಿರುತ್ತದೆ. ಆ ಎಲ್ಲ ವಿಡಿಯೋಗಳನ್ನು ಸಹ ಒಂದು ಬಾರಿ ವೀಕ್ಷಿಸಬಹುದು. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.